ಮಹಾರಾಷ್ಟ್ರ ರಾಜಕಾರಣವೇ ಬೇರೆ, ಕರ್ನಾಟಕದ ರಾಜಕಾರಣವೇ ಬೇರೆ. ಇಲ್ಲಿ ಮಹಾರಾಷ್ಟ್ರದ ರೀತಿಯಲ್ಲಿ ಯಾವುದೇ ಬೆಳವಣಿಗೆಗಳು ನಡೆಯುವುದಿಲ್ಲ, ರಾಜ್ಯ ಸರ್ಕಾರ ಪತನವೂ ಆಗುವುದಿಲ್ಲ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಹಾರಾಷ್ಟ್ರದ್ದು ಬೇರೆ, ಕರ್ನಾಟಕ ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಶಾರ್ಟ್ ಇತ್ತು, ಅವ್ರಿಗೆ ಜಿಗಿಬೇಕಾದ್ದು ಒಂದು 6 ಮೀಟರ್ ಇದ್ರೆ 8 ಮೀಟರ್ ಜಿಗಿದ್ರು ಅವರು. ಅಲ್ಲಿ ಅವಕಾಶ ಇತ್ತು, ಅದು ಇಲ್ಲಿ ಆ ಥರ ಅವಕಾಶ ಇಲ್ಲಲ್ಲ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಮತ್ತು ಪಕ್ಷದೊಳಗೆ ಅಸಮಾಧಾನ ಇರೋದು ನಿಜ. ಸರ್ಕಾರ ಇರುವವರೆಗೂ ಇಂತಹ ಸಮಸ್ಯೆಗಳು ಇರಲಿದೆ. ಆಗಾಗ ಇದಕ್ಕೆಲ್ಲ ರಿಪೇರಿ ಮಾಡುತ್ತೇವೆ. ಇದೇ ವಿಚಾರ ಇಟ್ಟುಕೊಂಡು ಸರ್ಕಾರ ಬೀಳಲಿದೆ ಎನ್ನುವುದು ಸರಿಯಲ್ಲ ಎಂದು ತಿಳಿಸಿದರು. ಹೇಳಿದಾರಟ, ನಮ್ಮ ಜಗಳ ಏನೋ ಇದೇಂದಿ ಪಾರ್ಟಿ ಜಗಳ, ಹೊರಗಡೆ ಅಲ್ಲ. ಇದೇಂದಿ ಪಾರ್ಟಿಯಲ್ಲಿ ಇರ್ಬೋದು ಸಮಸ್ಯೆಗಳ, ಅದು ಇದಿಂದಿ ಪಾರ್ಟಿಯಲ್ಲಿ ಇರುವಂಥ ಸಮಸ್ಯೆ ಹೊರತಾಗಿ ಅದು ಪಕ್ಷದ ಹೊರಗಡೆ ಹೋಗುವಂಥ ಘರ್ಷಣೆ ಏನಲ್ಲ. ಸಣ್ಣ ಸಮಸ್ಯೆ ಇದ್ದೇ ಇರ್ತೈತಿ, ಆಡಳಿತದಲ್ಲಿ ಇದ್ದಾಗ ಸಮಸ್ಯೆ ಇದ್ದೇ ಇರ್ತೈತೆ. ಅದನ್ನೇ ನೀವು ಪಕ್ಷ ಬೀಳುತ್ತಿದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಪಕ್ಷದೊಳಗಿನ ಸಮಸ್ಯೆಯನ್ನು ಪಕ್ಷದ ವರಿಷ್ಠರು ಸರಿಪಡಿಸುತ್ತಾರೆ. ಸರ್ಕಾರದೊಳಗಿನ ಸಮಸ್ಯೆಯನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸರಿಪಡಿಸುತ್ತಾರೆ ಎಂದರು. ಜಂಪ್ ಮಾಡುವವರು 5 ಮೀಟರು 7 ಮೀಟರ್ ಜಂಪ್ ಮಾಡಬಹುದು, ಆದರೆ 15 ಮೀಟರ್ ಜಂಪ್ ಮಾಡುವುದು ಕಷ್ಟದ ಕೆಲಸ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ದೊಡ್ಡ ಪ್ರಮಾಣದ ಬಹುಮತವನ್ನು ಹೊಂದಿದೆ. ಇಷ್ಟೊಂದು ಬಹುಮತದ ಸರ್ಕಾರವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. 6 ಮೀಟರ್ ಜಿಗಿಬಹುದು, 7 ಮೀಟರ್ ಜಿಗಿಬಹುದು. ಲಾಂಗ್ ಜಂಪ್ 15 ಮೀಟರ್ 16 ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ. ಹಂಗಿದೆ ಸಮಸ್ಯೆದು. ಅಷ್ಟ ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ. ಸಮಸ್ಯೆ ಇದೆ, ಆಗೋಲ್ಲ. ನಮ್ದೇನು ಸಮಸ್ಯೆ ಇದೆ, ನಾವು ಇದರಿಂದ ಪಾರ್ಟಿ ಅವ್ರ ಬಗೆಹರಿಸ್ಕೊಳ್ತಾವೆ. ನಮಗೆ 5 ವರ್ಷ ವಿಧಾನಸಭೆಗೆ ಜನಾದೇಶ ಇದೆ. ನಮ್ಮದೇನಿದ್ರೂ ಪಾರ್ಟಿ ಒಳಗಿನ ಅಸಮಾಧಾನ, ಪಾರ್ಟಿ ಹೊರಗೆ ನಮ್ಮ ಘರ್ಷಣೆಯಲ್ಲ. ಅವರ ಪಕ್ಷದಲ್ಲೂ ಭಿನ್ನಮತ ಇಲ್ವಾ? ಬಿಜೆಪಿಯವರು ಹೇಗೆಲ್ಲ ಮಾತಾಡ್ತಿದ್ದಾರೆ ಗೊತ್ತಿಲ್ವಾ ಎಂದು ಪ್ರಶ್ನಿಸಿದರು. ಅವರಲ್ಲಿ ಇದ್ದಾರೆ, ಮತ್ತು ಅವ್ರ ನಾಯಕರು ಹೆಂಗೆ ಮಾತಾಡ್ತಾರೆ ಗೊತ್ತಿದ್ಯಾ? ಅವ್ರ ನಾಯಕರು ಹೆಂಗೆ ಎಲ್ಲರ ಬಗ್ಗೆ ಹಿಂದ ಮುಂದೆ ನೋಡಿದ್ರೆ ಮಾತಾಡೋ ನಾಯಕರು ಅಲ್ಲಿಯೂ ಇದ್ದಾರೆ ಬಿಜೆಪಿಯಲ್ಲಿ. ಸೊ ತಕ್ಷಣ ಅದೇನು ಬಿಜೆಪಿ ಒಡೆದೋಗಲ್ಲ, ನಮ್ಮ ಪಕ್ಷ ಕೂಡ ಒಡೆದೋಗಲ್ಲ. ನಮ್ಮ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ಕೊಳ್ತೀವಿ. ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆ, ಅಭಿವೃದ್ಧಿ ವಿಚಾರದಲ್ಲಿ ಸಮಸ್ಯೆ ಇರಬಹುದು. ಅದನ್ನೇ ಇಟ್ಕೊಂಡು ಸರ್ಕಾರ ಬೀಳುತ್ತೆ ಎನ್ನುವುದು ಸುಳ್ಳು. ಮಹಾರಾಷ್ಟ್ರ ರಾಜಕೀಯ ಬೇರೆ, ಅದನ್ನು ಕರ್ನಾಟಕಕ್ಕೆ ಹೋಲಿಕೆ ಮಾಡಲು ಬರುವುದಿಲ್ಲ ಎಂದು ವಿವರಿಸಿದರು.